ಚಕ್ರವರ್ತಿ ನ್ಯೂಸ್, ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ. ನಮಸ್ಕಾರ ವೀಕ್ಷಕ, ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ. ನಾನು ಚೇತನ್ ಶಿವಶಿಲ್. ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ? ಹಾಗಾದ್ರೆ ಕೂಡಲೇ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪುತ್ತೆ. ಅಖಿಲ ಭಾರತ ಔಷಧ ವ್ಯಾಪಾರಸ್ಥರ ಸಂಘ ಕರೆ ನೀಡಿದ್ದ ರಾಜ್ಯವ್ಯಾಪಿ ಬಂದ್ಗೆ ಮುದ್ದೇಬಿಹಾಳ ತಾಲೂಕು ಔಷಧ ವ್ಯಾಪಾರಸ್ಥರ ಸಂಘ ಬುಧವಾರ ಬೆಂಬಲ ಸೂಚಿಸಿತು. ಇದರ ಪರಿಣಾಮ ಮುದ್ದೇಬಿಹಾಳ ಪಟ್ಟಣದ ಎಲ್ಲ ಔಷಧ ಅಂಗಡಿಗಳು ದಿನಪೂರ್ತಿ ಬಂದ್ ಆಗಿದ್ದು ವ್ಯಾಪಾರ ವಹಿವಾಟು ಸ್ಥಗಿತಗೊಂಡಿತ್ತು. ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಪಟ್ಟಣದಲ್ಲಿ ಸಭೆ ನಡೆಸಿ ಔಷಧ ವ್ಯಾಪಾರಸ್ಥರ ಸಮಸ್ಯೆಗಳ ಕುರಿತು ಚರ್ಚಿಸಿದರು. ಬಳಿಕ ತಹಸೀಲ್ದಾರರ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿ ಅನಧಿಕೃತ ಇ ಫಾರ್ಮಸಿಗಳ ಕಾಯ್ದೆಯನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರಬೇಕು, ಡ್ರಗ್ ಮತ್ತು ಕಾಸ್ಮೆಟಿಕ್ಸ್ ನಿಯಮಾವಳಿ GSR 817E ಹಾಗೂ GSR 220E ಅಧಿಸೂಚನೆಗಳನ್ನು ಹಿಂಪಡೆಯಬೇಕು, ಔಷಧ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಪ್ರೆಡಿಟರಿ ಪ್ರೈಸಿಂಗ್ ತಡೆಗಟ್ಟಬೇಕು ಎಂದು ಒತ್ತಾಯಿಸಿದರು. ಈ ವೇಳೆ ಸಂಘದ ಜಿಲ್ಲಾಧ್ಯಕ್ಷ KR ಎತ್ತಿನಮನಿ, ಸಹ ಕಾರ್ಯದರ್ಶಿ ಶಿವು ಸಿದ್ದಾಪುರ ಅವರು ಮಾತನಾಡಿ, ವೈದ್ಯರ ಚೀಟಿ ಇಲ್ಲದೆ ಔಷಧ ಮಾರಾಟ, ಆಂಟಿಬಯೋಟಿಕ್ ಔಷಧಿಗಳ ದುರುಪಯೋಗ ಹಾಗೂ ಆನ್ಲೈನ್ ಔಷಧ ಮಾರಾಟದಿಂದ ಸಣ್ಣ ವ್ಯಾಪಾರಿಗಳಿಗೆ ಉಂಟಾಗುತ್ತಿರುವ ಸಮಸ್ಯೆಗಳ ಬಗ್ಗೆ ಆತಂಕ ವ್ಯಕ್ತಪಡಿಸಿದರು. ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಔಷಧ ವ್ಯಾಪಾರಸ್ಥರ ಸಮಸ್ಯೆಗಳಿಗೆ ಸ್ಪಂದಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು, ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಹೋರಾಟ ತೀವ್ರಗೊಳಿಸಲಾಗುವುದು ಎಂದು ಎಚ್ಚರಿಸಲಾಯಿತು. ಈ ವೇಳೆ ಕವಿತಾ ಪಾಟೀಲ್, ದಿನೇಶ್ ಲೋಕ್ರೆ, ರವೀಂದ್ರ ಐಹೊಳ್ಳಿ, ಮಲ್ಲಿಕಾರ್ಜುನ್ ಓತ್ಗೇರಿ, HS ಪಾಟೀಲ್, ಮಂಜುನಾಥ್ ಹಿರೇಮಠ್, ಕುಮಾರಸ್ವಾಮಿ ಶಿವಯೋಗಿಮಠ್, ಗೌರಿಶಂಕರ್ ಹಿರೇಮಠ್, ಪಾಂಡು ಥೋರಾತ್, ಶಬ್ಬೀರ್ ದೇಗನಾಳ್, ಸಚಿನ್ ತೊಂಡಿಹಾಳ್, ರೂಪಾ ಪತ್ತಾರ್, ಹೀರಾಲಾಲ್ ಕಲಾಲ್, MG ಕಾಚಾಪುರ್, SC ಸಾಲ್ಬಡ್ಗಿ, ಪ್ರಶಾಂತ್ ಬಿರಾದಾರ್, SC ಸಿದ್ದಾಪುರ್, MR ಸಿದ್ದಾಪುರ್, ಸೋಮನಾಥ್ ಬಿರಾದಾರ್, ದತ್ತಾ ಮಹೇಂದ್ರಕರ್ ಸೇರಿದಂತೆ ಮತ್ತಿತರರು ಇದ್ದರು. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. ಔಷಧ ವ್ಯಾಪಾರದ ಅಧ್ಯಕ್ಷ KR ಎತ್ತಿನಮನಿ ಅಂತ. ಇವತ್ತಿನ ದಿವಸ ಆಲ್ ಇಂಡಿಯಾ ಔಷಧ ವ್ಯಾಪಾರಸ್ಥರ ಒಂದು ದಿನದ ಬಂದ್ಗೆ ಕರೆ ನೀಡಿದ್ದಾರೆ. ಯಾಕಂದ್ರೆ ಬಂದು ಯಾಕೆ ಮಾಡಕತ್ತಪ್ಪ ಅಂದ್ರೆ ಆನ್ಲೈನ್ ಮೆಡಿಸಿನ್ ಸಪ್ಲೈ ಸಂಬಂಧ ಹಾಗೂ ಸಿಕ್ಕಾಪಟ್ಟೆ ಡಿಸ್ಕೌಂಟ್ ಕೊಡೋ, ರಿಯಾಯಿತಿ ದರದಲ್ಲಿ ಕೊಡೋ ಸಂಬಂಧ. ಬಟ್ ರಿಯಾಯಿತಿ ಕೊಟ್ಟರು ಪರವಾಗಿಲ್ಲ, ಜನರಿಗೆ ಅನುಕೂಲ ಆಗುತ್ತೆ, ಅದಕ್ಕೆ ಅಪೋಸ್ ಇಲ್ಲ, ಅದಕ್ಕೆ ನಾವು ಏನು ಅಪೋಸ್ ಮಾಡೋದಿಲ್ಲ. ಬಟ್ ಏನಾಗಿತ್ತು ಅಂದ್ರೆ ರಿಯಾಯಿತಿ ದರದಲ್ಲಿ ಮಾಡಬಾದ ಔಷಧ ಸಭೆಗೆ ಮಾದಕ ವಸ್ತುಗಳು ಸಭೆಗೆ ಸಪ್ಲೈ ಆಗತ್ತವ. ಅದಕ್ಕೆ ಯಾಕಂದ್ರೆ ಎಷ್ಟೋ ಮಂದಿ ಡ್ರಗ್ ಅಡಲ್ಟ್ ಆಗಿ ಎಷ್ಟೋ ಮಂದಿ ಯುವಕರು ಪ್ರಾಣಕ್ಕೆ ಹಾನಿ ಆಗುವಂತ ಪರಿಸ್ಥಿತಿನೂ ಬಂದಿದ್ದದ. ಅದಕ್ಕೆ ನಮ್ಗೆ ಅದಕ್ಕೆ ಅಪೋಸ್ ಅದ. ಯಾಕಂದ್ರೆ ಗೌರ್ಮೆಂಟ್ ರಿಸ್ಟ್ರಿಕ್ಷನ್ ಆಗ್ತದ, ನೀವು ಕೆಮಿಸ್ಟ್ ಇರ್ಬೇಕು, ಅಂಗಡಿಯಾಗ ಕ್ವಾಲಿಫೈಡ್ ಪರ್ಸನ್ನೇ ಅದಕ್ಕೆ ಸಪ್ಲೈ ಮಾಡ್ಬೇಕಂತ ನಮ್ಗೆ ಕಂಡೀಷನ್ ಆಗ್ತದ. ಬಟ್ ಆನ್ಲೈನ್ದಾಗ ಯಾರು ಸಪ್ಲೈ ಮಾಡ್ತಾರೋ, ಯಾರು ಕೊಡ್ತಾರೋ, ಯಾರು ಇಲ್ಲೋ ಅದ ಅಡ್ರೆಸ್ ಇರೋದಿಲ್ಲ. ಅಡ್ರೆಸ್ ಇದ್ದಾಗ ಮತ್ತೆ ಬರುವಂತ ಔಷಧ ಸಭೆಗೆ ಸಿಗಾಕತ್ತಾವ. ಇದ್ರ ಸಂಬಂಧ ಎಷ್ಟೋ ಜನ ಯುವ ಪೀಳಿಗೆಗಳು ಅದಕ್ಕೆ ಡ್ರಗ್ಗಿಗೆ ಅಡಕ್ಟ್ ಆಗಿ ಎಷ್ಟೋ ಮಂದಿಗೆ ಜೀವದ ಹಾನಿ ಆಗುತ್ತದೆ. ಬಟ್ ಇನ್ನೊಂದು ಏನಂದಪ್ಪ ಅಂದ್ರೆ ಆಂಟಿಬಯೋಟಿಕ್ ಕೊಡಬಾರ್ದಂತ ಇದು ಎಷ್ಟೋ ಮಂದಿ ದೇಹದ ರಿಜಿಸ್ಟ್ರೇಷನ್ ಬಂದು ಎಷ್ಟೋ ಮಂದಿಗೆ ಪ್ರಾಣಾಪಾಯದಿಂದ ನರಳಾಕತ್ತಾರ. ಅಂತದ್ರಾಗ ಇವ್ ಆನ್ಲೈನ್ದಾಗ ಬೇಕಾಬಿಟ್ಟು ಆನ್ಲೈನ್ದಾಗ ಯಾವ ಮೆಡಿಸಿನ್ ಕೇಳಿದ್ರು ಮೆಡಿಸಿನ್ ಕೊಡುವಂತ ಸಿಸ್ಟಮ್ ಅದ. ಆ ಸಿಸ್ಟಮ್ ತೆಗೆಯುವಂತ ನಾವು ಇದಕ್ಕಿಂತ ಮುಂಚೆ ಒಂದು 3-4 ವರ್ಷದಿಂದ ನಾವು ಸ್ಟ್ರೈಕ್ ಮಾಡಿದ್ವಿ, ಆಲ್ ಇಂಡಿಯಾ ಬಂದ್ ಮಾಡಿದ್ವಿ. ಬಟ್ ಅದು ತೆಗೆದಿದ್ರು. ಮತ್ತೆ ಕೋವಿಡ್ ಟೈಮ್ದಾಗ ಮತ್ತೆ ಅದೊಂದು ಜಾರಿಗೆ ತಂದ್ರೆ ಏನು, ಕೋವಿಡ್ ಟೈಮ್ದಾಗ ಅಂಗಡಿಗಳು ಮಾಲು ಸಪ್ಲೈಗೆ ಸರಿಯಾಗಿ ಸಪ್ಲೈ ಆಗೋದಕ್ಕೆ ಅದೊಂದು ಚಾಲೂ ಮಾಡಕ್ ಮತ್ತೆ ಅವಕಾಶ ಕೊಟ್ಟರು. ಅವಕಾಶ ಕೊಟ್ಟು ಮತ್ತೆ ನಾವು ಎಷ್ಟೋ ಸರಿ ಗೌರ್ಮೆಂಟ್ ಲೆವೆಲ್ ನಾವು ಡಿಪಾರ್ಟ್ಮೆಂಟ್ಲೇ ಆಗಲಿ ನಮ್ಮ ಅಸೋಸಿಯೇಷನ್ ಲೆವೆಲ್ ಎಷ್ಟೋ ಸರಿ ನಾವು ಮನವಿ ಮಾಡಿದ್ರು. ಆ ಮನವಿಗೆ ಸ್ಪಂದನೆ ಮಾಡಲಿಲ್ಲ. ಸ್ಪಂದನೆ ಮಾಡಲಾರ್ದಕ್ಕೆ ಮತ್ತೆ ನಾವು ಈ ಮುಷ್ಕರ ಸಂಬಂಧ ನಾವು ಕೈಗೊಳ್ಳಬೇಕಾಗ್ತು. ಯಾಕಂದ್ರೆ ಈಗ ಆಲ್ರೆಡಿ ನಮ್ಮ ಆಲ್ ಇಂಡಿಯಾ 12,50,000 ಮೆಡಿಕಲ್ ಶಾಪ್ನು ಆಲ್ರೆಡಿ ಇವತ್ತು ಬಂದದವ.
ನಮ್ಮ ರಾಜ್ಯದಾಗ 26,000 ಮಂದಿ ನಾವು ಮೆಡಿಕಲ್ ಅಂಗಡಿಯವರು ಅದೇವೆ, ರೆಡ್ಡಿಯವರು ಹೊಸೂರು ಬಂದ್ ಮಾಡಿವಿ. ನಮ್ಮ ಜಿಲ್ಲೆದಾಗ 14,1500 ಮೆಡಿಕಲ್ ಅದಾವ. ಆಲ್ಮೋಸ್ಟ್ ಆಲ್ ಎಲ್ಲಾನು 99% ಎಲ್ಲಾರು ನಾವು ಬೆಂಬಲ ವ್ಯಕ್ತಪಡಿಸಿದಾರ. ಅವ್ರಿಗೆಲ್ಲರಿಗೂ ನಾವು ಧನ್ಯವಾದ ಹೇಳ್ಕೊಂತ, ಯಾಕಂದ್ರ ಇದು ಆನ್ಲೈನ್ ನಮ್ಮ ಲಾಭಕ್ಕಿನ ಜೀವನದಾಗ ಹಾನಿನೇ ಬಹಳ ಹಾನಿಕರ ಬಹಳ ಅನ್ಸಕತ್ತದ. ಬಟ್ ಲಾಭ ಅಲ್ಲಿ ಡಿಸ್ಕೌಂಟ್ ಕೊಟ್ಟು ನಮ್ಗೆ ಡಿಸ್ಕೌಂಟ್ ಸಿಗ್ತದ, ನಮ್ದು ಅದನ್ನ ಖೇದ ಇಲ್ಲ. ಬಟ್ ಒಳ್ಳಾರಂತ ಡಿಸಿಷನ್ ಇದ್ದು ಡ್ರಗ್ಸ್ ಸಪ್ಲೈ ಆಗತ್ತಾವ. ಎಷ್ಟೋ ಮಂದಿ ಇದೇ ತರ ಪಾಂಡಿಚೇರಿಯಾಗ ಒಂದು ಮೆಡಿಸಿನ್ ಸಿಕ್ತು, ಪುರುಷ ಡ್ರಗ್ ಸಿಕ್ತು, ಮಾದಕ ವಸ್ತುಗಳು ಸಿಕ್ತು, ಯಾರು ಅನ್ನೋದ ಗುರ್ತಾಗ್ಲಿಲ್ಲ. ಅದು ಹಂಗೆ ಹೋಗ್ಬಿಡ್ತು. ಇಂಥ ಡ್ರಗ್ ಬಹಳ ಎಲ್ಲಾ ಕಡೆನೂ ಸಪ್ಲೈ ಬಹಳ ಆಗತ್ತದ. ಅದ ಆನ್ಲೈನ್ ನೀವು ಬಂದ್ ಮಾಡಿ ಅಂತ ನಾವು ಗೌರ್ಮೆಂಟ್ ಲೆವೆಲ್ ಸ್ಟ್ರೈಕ್ ಮಾಡತ್ತ ನಮ್ಮದೊಂದು ಮನವಿ ಪತ್ರ ಕೊಡೋದದ. ಇವತ್ತು ಮನವಿ ಪತ್ರ ಕೊಡ್ತೀವಿ. ನಿಮ್ ಮುಖಾಂತರ ನಾ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊತೀನಿ, ನಾವು ಆನ್ಲೈನ್ ಪದ್ಧತಿಗೆ ನೀವು ದಯವಿಟ್ಟು ನಮ್ಮ ಪಬ್ಲಿಕ್ ಹೋಗ್ಬಿಡೋದು ನಿಮ್ಮಲ್ಲಿ ನಾನು ಕಲ್ಕಳವಾಗಿ ಕೇಳ್ಕೊಂತ ನಾನು ನನ್ನ ಮಾತೊಂದು ಎರಡು ನಾವು ಇವತ್ತು ಇಲ್ಲಿ ಒಂದು ದಿನದ ಬಂದ್ ಅನ್ನ ಆಚರಣೆ ಮಾಡ್ತಾ ಇದ್ದೀವಿ. ಆಚರಣೆ ಉದ್ದೇಶ ಅಧಿಕೃತ ಈ ಫಾರ್ಮಸಿಗಳನ್ನ ಬಂದ್ ಮಾಡ್ಬೇಕು, ಮತ್ತೆ ದೊಡ್ಡ ಕಾರ್ಪೊರೇಟ್ ಕಂಪನಿಗಳಿಂದ ಅನಿಯಮಿತ ಡಿಸ್ಕೌಂಟ್ ರಿಯಾಯಿತಿ ದರದಲ್ಲಿ ಔಷಧಗಳನ್ನು ವಿತರಣೆ ಆಗ್ತಾರೆ, ಅದನ್ನ ಸ್ವಲ್ಪ ತಡೆಗಟ್ಟಬೇಕು ಮತ್ತು ಸ್ಟೋರಿಯಸ್ ಡ್ರಗ್ಸ್ ಗಳನ್ನ ಹತೋಟಿಯಲ್ಲಿ ತರಬೇಕು ಅನ್ನೋ ಒಂದು ಮೇನ್ ಉದ್ದೇಶದಿಂದ ನಾವು ಇವತ್ತು ಈ ಬಂದ್ ಇದು ಕೇವಲ ವ್ಯಾಪಾರ ವಿಷಯದ ಬದಲಾಗಿ ರೋಗಿಗಳ ಸಂರಕ್ಷಣೆ ವಿಷಯವೂ ಇದರಲ್ಲಿ ಅಡಗಿದೆ ಅಂತ ನಾವು ಹೇಳಬಹುದು. ಆದ್ರಿಂದ ಸರ್ಕಾರ ಬೇಡಿಕೆಗಳನ್ನ ಆದಷ್ಟು ಬೇಗ ನಮ್ಮ ಬೇಡಿಕೆಯನ್ನ ಅನುಕೂಲ ಮಾಡಿಕೊಡ್ಬೇಕು, ಸರಳವಾಗಿ ವ್ಯಾಪಾರವನ್ನು ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಮತ್ತೆ ಮುಂದಿನ ದಿನಮಾನಗಳಲ್ಲಿ ಆಗದೇ ಇದ್ರೆ ಅನಿರ್ದಿಷ್ಟವಾದಿವರೆಗೂ ಬಂಧನ ಮಾಡುವಂತ ವಿಚಾರಗಳನ್ನ ನಮ್ಮ ಎಐಸಿಸಿ ಅವರು ವಿಚಾರ ಮಾಡಿದ್ದಾರೆ. ಆ ಒಂದು ದೃಷ್ಟಿಯಿಂದ ಸರ್ಕಾರ ಕೂಡಲೇ ಈ ಬಗ್ಗೆಯನ್ನು ಗಂಭೀರವಾಗಿ ಪರಿಗಣಿಸಿ ಕ್ರಮಗಳನ್ನು ಕೈಗೊಳ್ಬೇಕಂತ ತಮ್ಮ ಮುಖಾಂತರ ಕೇಳಿಕೊಳ್ತೇನೆ. ಹಾಗೂ ಸಾರ್ವಜನಿಕರಲ್ಲಿಯೂ ವಿನಂತಿ ಮಾಡಿಕೊಳ್ತೀನಿ, ಆನ್ಲೈನ್ ಮತ್ತು ಈ ರಿಯಾಯಿತಿ ದರದಿಂದ ಔಷಧಿಗಳನ್ನು ಪಡೆದುಕೊಳ್ಳುವುದರಿಂದ ಹಾನಿಕಾರಕವಿದೆ ಹೊರತು ನಿಮಗೆ ಆಗುವುದಿಲ್ಲ ಅನ್ನೋದು ಮನವರಿಕೆ ಮಾಡ್ತೀವಿ. ಯಾಕಂದ್ರೆ ಈ ಔಷಧಿ ಎನ್ನುವುದು ನಾಟ್ ಎ ಕಾಸ್ಮೆಟಿಕ್ ಅವರ ಫ್ಯಾಷನ್ ಔಷಧ ಅಲ್ಲ, ಫ್ಯಾಷನ್ ಇರುವಂತಹ ಸಾಮಗ್ರಿಗಳಲ್ಲ. ಯಾಕಂದ್ರೆ ರಿಯಾಯಿತಿ ದರದಲ್ಲಿ ತಗೊಳ್ಳೋದ್ರಿಂದ ಹಿಂದೆ ಒಂದು ಪದ್ಧತಿ ಯಾರೇ ಡಾಕ್ಟರ್ ಬರ್ದ್ರು 10 ಗುಳಿಗೆ ಬರ್ತಾರೆ 4 ಗುಳಿಗೆ ಕೊಡಿ ಅಂತ ಹೇಳ್ತಿದ್ರು. ಇವಾಗ ಏನಾಗಿದೆ, 10 ಗುಳಿಗೆ ಮಾಡಿದ್ರೆ ರಿಯಾಯಿತಿ ಸಿಗ್ತದೆ, 20 ಗುಳಿಗೆ ತಗೊಂಡು ಹೋಗುವಂತ ಪದ್ಧತಿ ರೋಗಿಗಳಿಗೆ ಆಗಿದೆ. ಅದು ತಗೊಳ್ಳೋದ್ರಿಂದ ರೋಗಿಗಳಿಗೆ ಸೈಡ್ ಎಫೆಕ್ಟ್ ಆಗುತ್ತೆ ಹೊರತು ಅತಿಯಾದ ಔಷಧಿಗಳು ಮಾನವ ಕುಲಕ್ಕೆ ಒಳ್ಳೆಯದಲ್ಲ. ಔಷಧಿ ಏನಂದ್ರೆ ಜೀವ ರಕ್ಷಕ ಆಗಬೇಕು ಹೊರತು ಜೀವ ನಾಶಕಗಳಾಗಬಾರ್ದು, ಪರಿವರ್ತನೆ ಆಗಬಾರ್ದು ಒಂದು ಉದ್ದೇಶ ಇಟ್ಟುಕೊಂಡು ನಾವು ಇವತ್ತ ಈ ಕಾರ್ಯಕ್ರಮ ಬಂಧನ ಆಚರಣೆ ಮಾಡ್ತಾ ಇದ್ವಿ. ಇದರಲ್ಲಿ ನಮ್ಮ ವ್ಯಾಪಾರ ದೇಶ ಏನೂ ಇಲ್ಲ, ಸಾರ್ವಜನಿಕರಿಗೆ ಅತಿ ಹೆಚ್ಚು ಅನುಕೂಲವಾಗುತ್ತೆ ಅಂತ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತೀವಿ. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ.